ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಭಾರತ ಮತ್ತು ನ್ಯೂಜಿಲೆಂಡ್ ನಡುವಿನ ಎರಡನೇ ಓಡಿಐ ಪಂದ್ಯ ಬಂದ್ಬಿಟ್ಟು ಯಾವಾಗ ನಡೀತಾ ಇದೆ ಮತ್ತು ಎರಡನೇ ಓಡಿಐ ಪಂದ್ಯಕ್ಕಾಗಿ ನಮ್ಮ ಭಾರತ ತಂಡದ ಪ್ಲೇಯಿಂಗ್ ಲೆವೆನ್ ನಲ್ಲಿ ಬದಲಾವಣೆ ಕೂಡ ಆಗಿದೆ. ಅಷ್ಟಕ್ಕೂ ಯಾವೆಲ್ಲ ಪ್ಲೇಯರ್ ಆಡ್ತಾ ಇದ್ದಾರೆ ಮತ್ತು ಯಾವೆಲ್ಲ ಪ್ಲೇಯರ್ ಹೊರಗಿದ್ದಾರೆ ಅಂತ ತಿಳ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಹಾಗೆ ನೋಡ್ತೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಅನ್ನ ಆಲ್ ಇಟ್ಕೊಳ್ಳಿ. ಹಾಗೆ ಮರಿದೆ ವಿಡಿಯೋಗೊಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ. ಇನ್ನು ನಮ್ಮ ಭಾರತ ಮತ್ತು ನ್ಯೂಜಿಲೆಂಡ್ ನಡುವಿನ ಮೊದಲನೇ ಓಡಿಐ ಪಂದ್ಯದಲ್ಲಿ ನಮ್ಮ ಭಾರತ ತಂಡ ಭರ್ಜರಿಯಾಗಿ ಗೆದ್ದಿದೆ. ಇನ್ನು ಎರಡನೇ ಓಡಿಐ ಪಂದ್ಯ ಬಂದ್ಬಿಟ್ಟು ಇದೇ 14ನೇ ತಾರೀಕಾದ್ರೆ ನಡೀತಾ ಇದೆ, ಜನವರಿ 14ರಂದು. ಇನ್ನು ಈ ಪಂದ್ಯ ಬಂದ್ಬಿಟ್ಟು ರಾಜ್ಕೋಟ್ ನಲ್ಲಿ ಆದ್ರೆ ನಡೀತಾ ಇದೆ. ಇನ್ನು ಅಷ್ಟಕ್ಕೂ ಈ ಪಂದ್ಯದಲ್ಲಿ ನಮ್ಮ ಭಾರತ ತಂಡದ ಪ್ಲೇಯಿಂಗ್ ಲೆವೆನ್ ನಲ್ಲಿ ಏನೆಲ್ಲ ಬದಲಾವಣೆ ಆಗಿದೆ ಅಂತ ನೋಡೋದಾಯ್ತು ಅಂತಂದ್ರೆ, ಯಥಾ ಪ್ರಕಾರ ಓಪನರ್ಸ್ ಆಗಿ ರೋಹಿತ್ ಶರ್ಮಾ, ಶುಭ್ಮನ್ ಗಿಲ್ ಆದ್ರೆ ಬರ್ತಾರೆ. ಇನ್ನು ನಂಬರ್ 3 ಅಲ್ಲಿ ಬಂದ್ಬಿಟ್ಟು ವಿರಾಟ್ ಕೊಹ್ಲಿ ಆಡ್ತಾರೆ. ನಂಬರ್ 4 ಅಲ್ಲಿ ಶ್ರೇಯಸ್ ಅಯ್ಯರ್ ಬಂದ್ರೆ, ನಂಬರ್ 5 ಅಲ್ಲಿ ಬಂದ್ಬಿಟ್ಟು ವಾಷಿಂಗ್ಟನ್ ಸುಂದರ್ ಆದ್ರೆ ರೂಲ್ಡ್ ಔಟ್ ಆದ್ರೆ ಆಗಿದ್ದಾರೆ ಅಂತ ಹೇಳ್ಬೋದು ಈ ಸೀರೀಸ್ಗೆ. ಅವರ ಬದಲಾಗಿ ನಂಬರ್ 5 ಅಲ್ಲಿ ನಿತೀಶ್ ಕುಮಾರ್ ರೆಡ್ಡಿ ಆದ್ರೆ ಆಡ್ತಾರೆ. ಇನ್ನು ನಂಬರ್ 6 ಅಲ್ಲಿ KL ರಾಹುಲ್ ಮತ್ತು ನಂಬರ್ 7 ಅಲ್ಲಿ ರವೀಂದ್ರ ಜಡೇಜಾ ಆದ್ರೆ ಬರ್ತಾರೆ. ಇನ್ನು ನಂಬರ್ 8 ಅಲ್ಲಿ ಹರ್ಷಿತ್ ರಾಣಾ, ನಂಬರ್ 9 ಅಲ್ಲಿ ಕುಲ್ದೀಪ್ ಯಾದವ್, ಇನ್ನು ನಂಬರ್ 10 ಅಲ್ಲಿ ಮೊಹಮ್ಮದ್ ಸಿರಾಜ್ ಮತ್ತು ನಂಬರ್ 11 ಅಲ್ಲಿ ಬಂದ್ಬಿಟ್ಟು ಪ್ರಸಿದ್ಧ ಕೃಷ್ಣ ಆದ್ರೆ ಆಡ್ತಾರೆ. ಇನ್ನು ಎರಡನೇ ಓಡಿಐ ಪಂದ್ಯದಲ್ಲಿ ಬಂದ್ಬಿಟ್ಟು ನಮ್ಮ ಭಾರತದ ಪರ ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಎಷ್ಟು ರನ್ ಹೊಡಿತಾರೆ ಅಂತ ಕಮೆಂಟ್ ಮಾಡಿ. ಇನ್ನು ನಮ್ಮ ಭಾರತ ತಂಡದ ಎರಡನೇ ಓಡಿಐ ಪಂದ್ಯಕ್ಕಾಗಿ ಪ್ಲೇಯಿಂಗ್ ಲೆವೆನ್ ಇದು. ಇನ್ನು ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನು ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಅನ್ನ ಆಲ್ ಇಟ್ಕೊಳ್ಳಿ. ಹಾಗೆ ಮರಿದೆ ವಿಡಿಯೋಗೊಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ.